ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2025ರಲ್ಲಿ ರಿಲೀಸ್ ಆದ ದಿ ರಿಚುವಲ್ ಎಂಬ ಟ್ರೂ ಸ್ಟೋರಿ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕತೆ 1928ರಲ್ಲಿ ನಡೆದ ಅತ್ಯಂತ ಅಪಾಯಕಾರಿ ಮತ್ತು ಭಯಾನಕ ಎಕ್ಸೋರ್ಸಿಸಮ್ ಆಗಿದೆ. ಇದು ನಿಜವಾದ ಕತೆ. ಅಮೆರಿಕಾದಲ್ಲಿ ನಡೆದ ಈ ಎಕ್ಸೋರ್ಸಿಸಮ್ನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಈ ಮೂವಿಯಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಹಾಗಾಗಿ ಈ ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು 1928ರಲ್ಲಿ. ಆಗ ಕತೆ ಜೋಸೆಫ್ ಎಂಬ ಫಾದರ್ನಿಂದ ಶುರುವಾಗುತ್ತೆ. ಅವನ ಜೀವನ ತುಂಬ ಸರಳವಾಗಿರುತ್ತೆ. ಜೋಸೆಫ್ ಒಂದು ಚರ್ಚ್ ನಡೆಸುತ್ತಾ ಅಲ್ಲಿನ ಫಾದರ್ ಆಗಿರ್ತಾನೆ. ಅವನಿಗೆ ಮೈಕಲ್ ಎಂಬ ಒಬ್ಬ ತಮ್ಮ ಇದ್ದ. ಅವನು ಚಿಕ್ಕ ವಯಸ್ಸಿನಲ್ಲೇ ಯಾವುದೋ ಕಾರಣದಿಂದ ಸತ್ತು ಹೋಗಿರ್ತಾನೆ. ಆ ನೋವು ಅವನಿಗೆ ಈಗಲೂ ಇರುತ್ತೆ. ಆ ದೊಡ್ಡ ಚರ್ಚ್ ಅನ್ನು ನಡೆಸುತ್ತಿರುವ ಜೋಸೆಫ್ಗೆ ತನಗೂ ಮತ್ತು ತನ್ನ ಚರ್ಚ್ಗೂ ಮುಂದೆ ಏನಾಗುತ್ತೆ ಎಂದು ಗೊತ್ತೇ ಇರೋದಿಲ್ಲ. ಒಂದು ದಿನ ಅವನ ಸುಪೀರಿಯರ್ ಫಾದರ್ ಜೋಸೆಫ್ನನ್ನು ಭೇಟಿ ಮಾಡಲು ಬರ್ತಾನೆ. ಆತ ಲೀಸಾ ಎಂಬ ಹುಡುಗಿಯ ಮೆಡಿಕಲ್ ರಿಪೋರ್ಟ್ ನೀಡಿ ಈಕೆ ದೆವ್ವದಿಂದ, ಅಂದರೆ ಒಂದು ಡಿಮನ್ನಿಂದ ಪೊಸೆಸ್ ಆಗಿದ್ದಾಳೆ. ಆದ್ದರಿಂದ ಅವಳ ಆರೋಗ್ಯ ತುಂಬ ಕೆಟ್ಟಿದೆ. ಈ ಬಡ ಹುಡುಗಿಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಮತ್ತು ಇವಳು ಈ ಊರಿನವಳೂ ಅಲ್ಲ. ಫಾದರ್ ಥಿಯೋ ಎಂಬುವವರು ಅವಳ ಒಳಗಿನ ಡಿಮನ್ನನ್ನು ಹೊರಹಾಕಲು ತುಂಬ ಪ್ರಯತ್ನ ಪಡುತ್ತಿದ್ದಾರೆ ಎಂದು ಹೇಳ್ತಾನೆ. ಆಗ ಜೋಸೆಫ್ ಫಾದರ್ ಥಿಯೋಗೆ ಸಹಾಯ ಮಾಡಲು ಲೀಸಾಳ ಸ್ಥಳಕ್ಕೆ ನಾನು ಹೋಗಬೇಕಾಗಬಹುದು ಎಂದು ಯೋಚನೆ ಮಾಡ್ತಾನೆ. ಆದರೆ ಅವನ ಸುಪೀರಿಯರ್ ಹೀಗೆ ಹೇಳ್ತಾನೆ, ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ. ಫಾದರ್ ಥಿಯೋ ನಮ್ಮ ಬಳಿ ಸಹಾಯ ಕೇಳಿದ್ದಾರೆ. ಈ ಚರ್ಚ್ನಲ್ಲಿ ಲೀಸಾಳ ಮೇಲೆ ಎಕ್ಸೋರ್ಸಿಸಮ್ ಮಾಡಬಹುದೇ ಎಂದು. ಅದಕ್ಕೆ ನಾನು ಸರಿ ಎಂದು ಹೇಳಿದ್ದೀನಿ. ಲೀಸಾ ಇವತ್ತು ರಾತ್ರಿ ಇಲ್ಲಿ ಇರ್ತಾಳೆ ಮತ್ತು ಫಾದರ್ ಥಿಯೋಗೆ ಸಹಾಯ ಮಾಡೋದು ನಿನ್ನ ಕೆಲಸ ಎಂದು ಹೇಳ್ತಾನೆ. ಆಗ ಜೋಸೆಫ್ ತನ್ನ ಮೇಲಾಧಿಕಾರಿಗೆ, ಅಂದರೆ ಸುಪೀರಿಯರ್ಗೆ, ಆ ಹುಡುಗಿಗೆ ಡಾಕ್ಟರ್ನ ಅಗತ್ಯ ಇರಬಹುದು ಎಂದು ಮನವರಿಕೆ ಮಾಡಲು ತುಂಬ ಪ್ರಯತ್ನ ಪಡ್ತಾನೆ. ಆಗ ಆತ, ಡಾಕ್ಟರ್ನ ಅಗತ್ಯ ಇದ್ದರೆ ನಾವು ಮೊದಲು ಅವಳನ್ನು ಡಾಕ್ಟರ್ನ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದು. ಆ ಹುಡುಗಿಯನ್ನು ಈಗಾಗಲೇ ಹಲವಾರು ಡಾಕ್ಟರ್ಸ್ ನೋಡಿದ್ದಾರೆ, ಆದರೆ ಯಾರಿಂದಲೂ ಉಪಯೋಗ ಆಗಿಲ್ಲ ಎಂದು ಜೋಸೆಫ್ಗೆ ವಿವರಿಸ್ತಾನೆ. ಆದರೂ ಜೋಸೆಫ್ಗೆ ಲೀಸಾಗೆ ಡಾಕ್ಟರ್ನ ಅಗತ್ಯ ಇದೆ ಎಂದು ಅನ್ನಿಸುತ್ತಲೇ ಇರುತ್ತೆ. ಆದರೂ ಸುಪೀರಿಯರ್ನ ಮಾತನ್ನು ತೆಗೆದುಹಾಕಲು ಜೋಸೆಫ್ಗೆ ಸಾಧ್ಯವಾಗಲ್ಲ. ಅವನ ಮಾತಿಗೆ ಸರಿ ಎಂದು ಹೇಳ್ತಾನೆ. ಹೀಗೆ ರಾತ್ರಿಯಾಗುತ್ತೆ. ಚರ್ಚ್ಗೆ ಲೀಸಾಳನ್ನು ಕರೆದುಕೊಂಡು ಬರ್ತಾರೆ. ಲೀಸಾ ತುಂಬ ಭಯದಲ್ಲಿದ್ದು ಹಾಗೆಯೇ ತುಂಬ ವೀಕ್ ಆದಂತೆ ಕಾಣುತ್ತಿರುತ್ತಾಳೆ. ಅವಳ ಜೊತೆ ಫಾದರ್ ಥಿಯೋ ಇರ್ತಾನೆ. ಫಾದರ್ ಜೋಸೆಫ್ ಫಾದರ್ ಥಿಯೋ ಅವರನ್ನ ಭೇಟಿ ಮಾಡ್ತಾನೆ. ಅವರಿಬ್ಬರು ಮಾತಾಡ್ತಾರೆ. ಫಾದರ್ ಥಿಯೋ ಸಹ ಜೋಸೆಫ್ನನ್ನು ಭೇಟಿಯಾಗಿದ್ದಕ್ಕೆ ತುಂಬ ಸಂತೋಷ ಪಡ್ತಾನೆ. ಫಾದರ್ ಜೋಸೆಫ್ ಫಾದರ್ ಥಿಯೋಗೆ ತಮ್ಮ ಸುಪೀರಿಯರ್ಗೆ ಕೊಟ್ಟ ಸಲಹೆಯನ್ನೇ ಕೊಡ್ತಾನೆ. ಲೀಸಾಳನ್ನು ಒಬ್ಬ ಒಳ್ಳೆಯ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕು ಎಂದು ಹೇಳಿ. ನನಗೆ ಒಬ್ಬ ಡಾಕ್ಟರ್ ಗೊತ್ತು. ಆತ ನನ್ನ ಸ್ನೇಹಿತ. ನಾನು ಅವನಿಗೆ ಲೀಸಾ ವಿಷಯ ಹೇಳಿದ್ದೀನಿ. ಅವನು 1 ವಾರದ ಒಳಗೆ ಇಲ್ಲಿಗೆ ಬರ್ತಾನೆ ಎಂದಾಗ ಜೋಸೆಫ್ನ ಸಲಹೆಗೆ ಫಾದರ್ ಥಿಯೋ ನಗುತ್ತಾ, ಸರಿ, ಆದರೆ ನಾವು 1 ವಾರದಲ್ಲೇ ನಮ್ಮ ಕೆಲಸವನ್ನ ಮಾಡಬಹುದು ಎಂದು ಹೇಳ್ತಾನೆ. ಜೋಸೆಫ್ಗೆ ಅವರ ಮಾತನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಇರೋದಿಲ್ಲ. ಆದರೆ ಎಕ್ಸೋರ್ಸಿಸಮ್ ಶುರು ಮಾಡುವ ಮೊದಲು ಫಾದರ್ ಜೋಸೆಫ್ ಲೀಸಾಳ ಬಳಿ ಹೋಗ್ತಾನೆ. ಲೀಸಾ ತುಂಬಾ ಹೆದರಿರ್ತಾಳೆ. ಫಾದರ್ ಜೋಸೆಫ್ ಅವಳನ್ನ ಸಮಾಧಾನ ಪಡಿಸ್ತಾನೆ. ಎಲ್ಲವೂ ಸರಿಯಾಗುತ್ತೆ ಅಂತ ಅವನಿಗೆ ನಂಬಿಕೆ ಇರುತ್ತೆ. ಅವನು ಲೀಸಾ ಸುತ್ತಲೂ ತುಂಬಾ ಪತ್ರಗಳನ್ನು ನೋಡ್ತಾನೆ. ಇವು ಯಾರ ಪತ್ರಗಳು ಎಂದು ಅವನು ಕೇಳ್ತಾನೆ. ಲೀಸಾ, ಈ ಪತ್ರಗಳನ್ನು ನಾನು ನನ್ನ ತಾಯಿಗಾಗಿ ಬರೆದಿದ್ದೀನಿ ಎಂದು ಹೇಳ್ತಾಳೆ. ಫಾದರ್ ಜೋಸೆಫ್, ಆ ಪತ್ರಗಳನ್ನು ನನಗೆ ಕೊಡು, ನಾನು ಅವುಗಳನ್ನು ನಿನ್ನ ತಾಯಿಗೆ ತಲುಪಿಸ್ತೀನಿ ಎಂದು ಹೇಳ್ತಾನೆ. ಲೀಸಾ ಅವನಿಗೆ, ನನ್ನ ತಾಯಿ ಈ ಲೋಕವನ್ನ ಬಿಟ್ಟು ಹೋಗಿದ್ದಾಳೆ, ಆದರೆ ನಾನು ಈ ಪತ್ರಗಳನ್ನು ಅವಳ ಸಮಾಧಿಯಲ್ಲಿ ಇಡ್ತೀನಿ. ಅವಳು ನನ್ನೊಂದಿಗೆ ಮಾತನಾಡುತ್ತಿದ್ದಾಳೆ ಎಂದು ನನಗೆ ಅನ್ನಿಸುತ್ತೆ ಎಂದು ಹೇಳ್ತಾಳೆ. ಲೀಸಾಳ ಸ್ಥಿತಿ ತುಂಬ ಕೆಟ್ಟದ್ದಾಗಿದೆ ಎಂದು ಫಾದರ್ ಜೋಸೆಫ್ಗೆ ಅರ್ಥವಾಗುತ್ತೆ. ಅವನು ಹೊರಡಲು ತಿರುಗುತ್ತಾನೆ. ಆದರೆ ಆಗ ಅವನ ಹಿಂದೆ ಒಂದು ಶ್ಯಾಡೋ ಪಾಸ್ ಆದದ್ದು ಗಮನಿಸ್ತಾನೆ. ಇತ್ತ ಚರ್ಚ್ನಲ್ಲಿರುವ ಎಲ್ಲರೂ ಎಕ್ಸೋರ್ಸಿಸಮ್ಗೆ ತಯಾರಿ ಮಾಡಿಕೊಳ್ತಾರೆ ಮತ್ತು ಚರ್ಚ್ನ ಸುಪೀರಿಯರ್ ಸಿಸ್ಟರ್
ಫಾದರ್ ಥಿಯೋ ಅವರೊಂದಿಗೆ ಮಾತಾಡ್ತಾಳೆ. ಆಗ ಫಾದರ್ ಥಿಯೋ ಸೂರ್ಯ ಮುಳುಗಿದ ನಂತರ ಎಕ್ಸೋರ್ಸಿಸಂ ಶುರುವಾಗಿ ಬೆಳಿಗ್ಗೆಯ ಸಮಯಕ್ಕೆ ಕೊನೆಗೊಳ್ಳುತ್ತೆ ಎಂದು ವಿವರಿಸ್ತಾನೆ. ಈ ಕೆಲಸಕ್ಕಾಗಿ ನನಗೆ 4 ಜನ ಬೇಕು. ಫಾದರ್ ಜೋಸೆಫ್ ನನ್ನೊಂದಿಗೆ ಇರುತ್ತಾರೆ ಮತ್ತು ಅವರನ್ನು ಹೊರತುಪಡಿಸಿ 3 ಸಿಸ್ಟರ್ಸ್ ನನಗೆ ಬೇಕು. ಫಾದರ್ ಜೋಸೆಫ್ ಅಲ್ಲಿ ಏನಾಗುತ್ತಿದೆ ಎಂದು ನೋಟ್ಸ್ ಬರೆಯುತ್ತಾರೆ ಮತ್ತು ಉಳಿದ 3 ಸಿಸ್ಟರ್ಸ್ ಪ್ರೇಯರ್ ಓದಲು ನನಗೆ ಸಹಾಯ ಮಾಡ್ತಾರೆ ಎಂದಾಗ ಅವರ ಮಾತಿಗೆ ಎಲ್ಲರೂ ಒಪ್ಪಿಕೊಳ್ತಾರೆ. ಆದರೆ ಆ ದಿನ ರಾತ್ರಿ ಏನಾಗುತ್ತೆ ಎಂದು ಯಾರಿಗೂ ಗೊತ್ತಿರೋದಿಲ್ಲ. ಎಕ್ಸೋರ್ಸಿಸಂ ಶುರು ಮಾಡುವ ಮೊದಲ ರಾತ್ರಿಯಲ್ಲಿ ಲೀಸಾ ಕೂಡ ತುಂಬಾ ಹೆದರಿರ್ತಾಳೆ. ಜೋಸೆಫ್ ನೋಟ್ಸ್ಗಳನ್ನ ಬರಿತಾ ಇರ್ತಾನೆ ಮತ್ತು ಉಳಿದ ಸಿಸ್ಟರ್ಸ್ ಪ್ರೇಯರ್ ಅನ್ನ ಓದುತ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಲೀಸಾ ನೋವಿನಿಂದ ನೆರಳಲು ಶುರು ಮಾಡ್ತಾಳೆ. ಆ ಅತಿಯಾದ ನೋವಿನಿಂದ ಪ್ರಜ್ಞೆ ತಪ್ತಾಳೆ. ಅಲ್ಲಿರುವವರಿಗೆಲ್ಲ ಏನಾಗುತ್ತಿದೆ ಎಂದು ಗೊತ್ತಾಗೋದಿಲ್ಲ. ಹೀಗೆ ಮೊದಲ ದಿನದ ಎಕ್ಸೋರ್ಸಿಸಂ ಕೊನೆಯಾಗುತ್ತೆ. ಎಕ್ಸೋರ್ಸಿಸಂನ ನಂತರ ಜೋಸೆಫ್ ಫಾದರ್ ಥಿಯೋಗೆ ಅವಳನ್ನು ಡಾಕ್ಟರ್ನ ಬಳಿ ಕರೆದುಕೊಂಡು ಹೋಗಬೇಕು. ಅವಳ ಒಳಗೆ ಯಾವುದೇ ಡೀಮನ್ ಇಲ್ಲ, ಅವಳಿಗೆ ಡಾಕ್ಟರ್ನ ಅಗತ್ಯ ಇದೆ ಎಂದು ಪುನಃ ಹೇಳ್ತಾನೆ. ಇದನ್ನು ಕೇಳಿದ ಫಾದರ್ ಥಿಯೋ ನಗುತ್ತಾ, ನೀನು ನನ್ನನ್ನು ನಂಬುತ್ತಿಲ್ಲ. ಲೀಸಾ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಎಂದು ನೀನು ಅಂದುಕೊಂಡಿದ್ದೀಯ. ಅವಳ ಒಳಗಿರುವ ಡೀಮನ್ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಕೆಲವು ದಿನ ತಾಳ್ಮೆಯಿಂದ ಇರು, ನೀನು ಎಲ್ಲವನ್ನ ನೋಡುತ್ತೀಯ ಎಂದು ಅವನಿಗೆ ಹೇಳ್ತಾರೆ. ಮರುದಿನ ಅಂದರೆ 2ನೇ ಎಕ್ಸೋರ್ಸಿಸಂ ಶುರುವಾಗುತ್ತೆ. ಲೀಸಾಳ ಸ್ಥಿತಿ ತುಂಬಾ ಕೆಟ್ಟಿರುತ್ತೆ. ಅವಳು ಬದಲಾಗುತ್ತಿರುವಂತೆ ಕಾಣಿಸುತ್ತಿರುತ್ತಾಳೆ. ಫಾದರ್ ಥಿಯೋ ಲೀಸಾಳನ್ನ ಕೇಳ್ತಾನೆ, ಒಳಗಿರುವ ನೀನು ಯಾರು? ಈ ಹುಡುಗಿಗೆ ಯಾಕೆ ತೊಂದರೆ ಕೊಡುತ್ತಿದ್ದೀಯ? ನಿನ್ನ ಹೆಸರು ಹೇಳು ಎಂದು ಪದೇ ಪದೇ ಕೇಳ್ತಾನೆ. ಆಗ ಲೀಸಾಳ ಧ್ವನಿ ಡಿಮೋನಿಕ್ ಧ್ವನಿಯಾಗಿ ಬದಲಾಗುತ್ತೆ. ಅವಳು ಫಾದರ್ಗೆ ಹೀಗೆ ಹೇಳ್ತಾಳೆ, ನೀನು ಮತ್ತೆ ಪ್ರೇಯರ್ ಮಾಡಿದರೆ ನಾನು ಎಲ್ಲರನ್ನ ಕೊಲ್ತೀನಿ, ಅದು ಕೂಡ ಚಿತ್ರ ಹಿಂಸೆ ಕೊಟ್ಟು. ಇದನ್ನು ನೋಡಿದ ಫಾದರ್ ಜೋಸೆಫ್ಗೆ ದೊಡ್ಡ ಶಾಕ್ ಆಗುತ್ತೆ. ಆಗ ಲೀಸಾ ಜೋಸೆಫ್ ಕಡೆ ನೋಡ್ತಾಳೆ. ನಿನ್ನ ತಮ್ಮ ಮೈಕಲ್ ಹೇಗಿದ್ದಾನೆ? ಅವನನ್ನು ನೀನು ಮಿಸ್ ಮಾಡಿಕೊಳ್ಳುತ್ತಿಲ್ವಾ? ನೀನು ಕೂಡ ಅವನಂತೆ ಸಾಯಲು ಬಯಸುತ್ತೀಯೆ ಎಂದು ಹೇಳ್ತಾಳೆ. ಲೀಸಾಳ ಮಾತುಗಳನ್ನ ಕೇಳಿ ಜೋಸೆಫ್ಗೆ ತುಂಬಾ ಗಾಬರಿಯಾಗುತ್ತೆ. ಇವಳಿಗೆ ನನ್ನ ತಮ್ಮನ ಬಗ್ಗೆ ಹೇಗೆ ಗೊತ್ತಾಯಿತು? ನಾನು ಇವಳಿಗೆ ಈ ವಿಷಯವನ್ನ ಹೇಳಲೇ ಇಲ್ಲ ಎಂದಾಗ ಫಾದರ್ ಥಿಯೋ ಇದು ಕೇವಲ ಶುರು ಮಾತ್ರ ಎಂದು ಹೇಳ್ತಾನೆ. ನಂತರ ಲೀಸಾ ಎದ್ದು ಸಿಸ್ಟರ್ ರೋಸ್ ಬಳಿ ಹೋಗ್ತಾಳೆ. ಅವಳ ತಲೆಯ ಮೇಲೆ ಕೈಯಿಟ್ಟು ಅವಳ ಕೂದಲನ್ನ ಎಳೆಯಲು ಶುರು ಮಾಡ್ತಾಳೆ. ಎಲ್ಲರೂ ಸಿಸ್ಟರ್ ರೋಸ್ ಅನ್ನ ಉಳಿಸಲು ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ಯಾರಿಂದಲೂ ಅವಳನ್ನ ಉಳಿಸಲು ಸಾಧ್ಯ ಆಗುತ್ತಿರಲ್ಲ. ಲೀಸಾ ಹಿಡಿದಿದ್ದ ಅವಳ ಕೂದಲನ್ನು ಸ್ಕ್ಯಾಲ್ಪ್ ಬರುವ ರೀತಿ ಕಿತ್ತು ಹಾಕ್ತಾಳೆ. ಸಿಸ್ಟರ್ ರೋಸ್ ನೋವಿನಿಂದ ನರಳುವಾಗ ಆ ದಿನದ ಎಕ್ಸೋರ್ಸಿಸಂ ಇದರೊಂದಿಗೆ ಕೊನೆಯಾಗುತ್ತೆ. ಚರ್ಚ್ನಲ್ಲಿರುವ ಎಲ್ಲರೂ ಈಗ ತುಂಬಾ ಭಯದಲ್ಲಿರ್ತಾರೆ. ಜೋಸೆಫ್ ಕೂಡ ಹೆದರಿರ್ತಾನೆ. ಯಾರು ಕೂಡ ಲೀಸಾ ಜೊತೆ ಈ ಎಕ್ಸೋರ್ಸಿಸಂನಲ್ಲಿ ಭಾಗವಹಿಸಲು ಬಯಸೋದಿಲ್ಲ. ಸಿಸ್ಟರ್ ರೋಸ್ ಇನ್ನು ಸುಧಾರಿಸಿಕೊಳ್ಳಬೇಕಾಗಿರುವ ಕಾರಣ ಫಾದರ್ ಥಿಯೋಗೆ ಇನ್ನೊಬ್ಬಳು ಸಿಸ್ಟರ್ನ ಅಗತ್ಯ ಇರುತ್ತೆ. ಹಾಗಾಗಿ ಹೊಸ ಸಿಸ್ಟರ್ ಅವರೊಂದಿಗೆ ಸೇರಿಕೊಳ್ತಾಳೆ. ಹೀಗೆ 3ನೇ ರಾತ್ರಿ ಬರುತ್ತೆ. ಫಾದರ್ ಥಿಯೋ ಲೀಸಾಳ ಕೈ ಕಾಲುಗಳನ್ನ ಕಟ್ಟಿ ಹಾಕ್ತಾನೆ, ಏಕೆಂದರೆ ಲೀಸಾ ಯಾರಿಗೂ ಅಪಾಯ ಮಾಡಬಾರದು ಎಂದು. ಆದರೂ ಎಲ್ಲರೂ ಇನ್ನೂ ತುಂಬಾ ಭಯದಲ್ಲಿರ್ತಾರೆ. ನಂತರ ಎಕ್ಸೋರ್ಸಿಸಂ ಶುರುವಾಗುತ್ತೆ. ಈ ಬಾರಿ ಲೀಸಾಳ ಒಳಗಿರುವ ಡೀಮನ್ ಜೋರಾಗಿ ನಗುತ್ತಾ ಫಾದರ್ ಥಿಯೋಗೆ, ನೀನು ಏನು ಯೋಚನೆ ಮಾಡುತ್ತಿದ್ದೀಯ? ನೀನು ನನ್ನನ್ನು ನಾಶ ಮಾಡಲು ಸಾಧ್ಯನಾ? ಇವಳು ನನ್ನವಳು. ನಾನು ಅವಳ ದೇಹವನ್ನ ಎಂದಿಗೂ ಬಿಡೋದಿಲ್ಲ. ನೀನು ಏನನ್ನು ಮಾಡಲು ಸಾಧ್ಯ ಇಲ್ಲ. ನಾನು ನಿನ್ನನ್ನು ಮತ್ತು ನಿನಗೆ ಸಹಾಯ ಮಾಡುತ್ತಿರುವ ಇವರೆಲ್ಲರನ್ನು ಸಾಯುವವರೆಗೂ ಹಿಂಸಿಸುತ್ತೀನಿ ಎಂದು ಹೇಳುತ್ತೆ. ನಂತರ ಜೋಸೆಫ್ ಕಡೆ ನೋಡುತ್ತಾ, ನೀನು ನಿನ್ನ ತಮ್ಮನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದೆ. ಈಗ ನಾನು ನಿನ್ನ ತಮ್ಮನ ಆತ್ಮವನ್ನು ಹಿಂಸಿಸಬಾರದು ಎಂದು ನೀನು ಬಯಸಿದರೆ ಇಲ್ಲಿಂದ ಹೊರಟೋಗು. ನೀನು ಹೋಗದಿದ್ದರೆ ಪರಿಣಾಮಗಳು ತುಂಬಾ ಅಪಾಯಕಾರಿಯಾಗಿರುತ್ತವೆ ಎಂದು ಹೇಳುತ್ತೆ. ಇದನ್ನು ಕೇಳಿದ ಜೋಸೆಫ್ಗೆ ಏನು ಮಾಡಬೇಕೆಂದು ಗೊತ್ತಾಗೋದಿಲ್ಲ. ಫಾದರ್ ಥಿಯೋ ಪ್ರೇಯರ್ ಮಾಡಲು ಶುರು ಮಾಡಿದಾಗ ಲೀಸಾಳ ದೇಹ ಕೂಡ ನೋವಾಗಲು ಶುರುವಾಗುತ್ತೆ. ಒಬ್ಬ ಸಿಸ್ಟರ್ ಲೀಸಾಳನ್ನ ತಡೆಯಲು ಪ್ರಯತ್ನಿಸಿದಾಗ ಡೀಮನ್ ಅವಳ ಕೈಯನ್ನು ಸಹ ಮುರಿಯುತ್ತೆ. ಆ ನೋವಿನಿಂದಲೇ ಆ ದಿನದ ರಾತ್ರಿಯ ಎಕ್ಸೋರ್ಸಿಸಂ ಕೊನೆಯಾಗುತ್ತೆ. ಇದನ್ನೆಲ್ಲ ನೋಡಿದ ಜೋಸೆಫ್ ತುಂಬಾ ಕೋಪದಲ್ಲಿರ್ತಾನೆ. ಅವನು ಥಿಯೋ ಬಳಿ ಹೋಗಿ, ಲೀಸಾಗೆ ಏನಾಗ್ತಾ ಇದೆ? ನನಗೆ ಅವಳ ಪೂರ್ತಿ ಸತ್ಯ ಗೊತ್ತಾಗಬೇಕು.
ಇಲ್ಲವಾದರೆ ನಮ್ಮ ಚರ್ಚ್ನಲ್ಲಿ ಈ ಎಕ್ಸೋರ್ಸಿಸಮ್ ನಡೆಯೋದಿಲ್ಲ ಎಂದು ಹೇಳ್ತಾನೆ. ಆಗ ಫಾದರ್ ಥಿಯೋ ನಾನು ಇವನಿಗೆ ಎಲ್ಲವನ್ನು ಹೇಳಲೇಬೇಕು ಎಂದು ಅರ್ಥ ಮಾಡಿಕೊಂಡು ಹೀಗೆ ಹೇಳ್ತಾರೆ. ಲೀಸಾಳ ಒಳಗಿರುವ ಡೀಮನ್ ಇವತ್ತು ಅಥವಾ ನಿನ್ನೆ ಲೀಸಾಳನ್ನು ಪ್ರವೇಶ ಮಾಡಿಲ್ಲ. ಅದು ಬಾಲ್ಯದಿಂದಲೂ ಅವಳ ಒಳಗಡೆಯೇ ಇದೆ. ಒಂದು ದಿನ ಅವಳು ಆಟವಾಡುತ್ತಾ ಇರುವಾಗ ಒಂದು ಡೀಮನ್ ಸಮಯ ನೋಡಿಕೊಂಡು ಅವಳ ದೇಹವನ್ನ ಪ್ರವೇಶಿಸಿತು. ನಾನು ಮತ್ತು ನನ್ನ ಸ್ನೇಹಿತರು ಅದನ್ನ ಹೊರಗಾಕಲು ತುಂಬಾ ಪ್ರಯತ್ನಪಟ್ಟು ಆ ಸಮಯದಲ್ಲಿ ಡೀಮನ್ ಅವಳ ದೇಹವನ್ನ ಬಿಟ್ಟಿದೆ ಎಂದು ನಮಗೆ ಅನ್ನಿಸಿತು. ಆದರೆ ಇದೆಲ್ಲವೂ ಆ ಡೀಮನ್ನ ಟ್ರಿಕ್ ಆಗಿತ್ತು. ಅವಳ ದೇಹದಿಂದ ಆ ಡೀಮನ್ ಹೋಗಿರಲಿಲ್ಲ. ನಂತರ ಲೀಸಾ ಬೆಳೆದು ದೊಡ್ಡವಳಾದಳು. ಅವಳ ಒಳಗಿದ್ದ ಡೀಮನ್ ಅವಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಕಾಯುತ್ತಿತ್ತು. ಲೀಸಾಳ ತಾಯಿ ತೀರಿಕೊಂಡಾಗ ಡೀಮನ್ ತನ್ನ ಪವರನ್ನು ತೋರಿಸಲು ಶುರು ಮಾಡಿತು. ತನ್ನ ದೇಹದಲ್ಲಾಗುತ್ತಿರುವ ಭಯಾನಕತೆಯನ್ನು ತಿಳಿದ ಲೀಸಾ ನನ್ನ ಬಳಿಗೆ ಬಂದು ನಡೆದ ವಿಷಯ ಹೇಳಿಕೊಂಡಳು. ನಾನು ಕೂಡ ತುಂಬಾ ಪ್ರಯತ್ನ ಪಟ್ಟೆ. ಎಲ್ಲ ತರಹದ ಫಾದರ್ಸ್ ಹಾಗೂ ಪ್ರತಿ ಚರ್ಚ್ಗೂ ಕರೆದುಕೊಂಡು ಹೋದೆ. ಆದರೆ ಪ್ರತಿ ಚರ್ಚ್ನಲ್ಲಿಯೂ ಇಲ್ಲಿ ಆಗುತ್ತಿರೋದೇ ಆಯಿತು. ಎಲ್ಲರೂ ನಮ್ಮನ್ನ ಚರ್ಚ್ನಿಂದ ಹೊರಹಾಕಿದರು. ಇದು ಉಳಿದಿರುವ ನಮ್ಮ ಕೊನೆಯ ಚರ್ಚ್ ಆಗಿದೆ. ನಾನು ಅವಳಿಗೆ ಸಹಾಯ ಮಾಡಲೇಬೇಕು. ನಿನ್ನ ಸಹಾಯ ನನಗೆ ತುಂಬಾ ಮುಖ್ಯ. ಕುಟುಂಬವೇ ಇಲ್ಲದ ಅವಳಿಗೆ ಸಹಾಯ ಮಾಡೋ ಮೂಲಕ ನಾವೆಲ್ಲ ಅವಳ ಕುಟುಂಬ ಆಗಬೇಕು. ದಯವಿಟ್ಟು ನನಗೆ ಸಹಾಯ ಮಾಡು. ನೀನು ಮತ್ತು ನಿನ್ನ ಚರ್ಚ್ ನಮ್ಮ ಕೊನೆಯ ಭರವಸೆ ಎಂದು ಹೇಳ್ತಾನೆ. ಲೀಸಾಳ ಸಂಪೂರ್ಣ ಕಥೆಯನ್ನು ಕೇಳಿದ ನಂತರ ಜೋಸೆಫ್ ಥಿಯೋಗೆ ಸಹಾಯ ಮಾಡಲು ನಿರ್ಧಾರ ಮಾಡ್ತಾನೆ. ಚರ್ಚ್ಗೆ ಅವನ ಡಾಕ್ಟರ್ ಸ್ನೇಹಿತ ಬರ್ತಾನೆ. ಲೀಸಾಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಇರುತ್ತೆ. ಅವಳು ತುಂಬಾ ವೀಕ್ ಆಗಿರ್ತಾಳೆ. ಲೀಸಾಳ ತೊಂದರೆ ನಿಜವಾಗಿಯೂ ಏನು ಎಂದು ಡಾಕ್ಟರ್ಗೇನೆ ಅರ್ಥ ಆಗೋದಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಜೋಸೆಫ್ಗೆ ಲೀಸಾಳ ದೇಹದ ಒಳಗೆ ಡೀಮನ್ ಇದೆ ಎಂದು ಮನವರಿಕೆಯಾಗುತ್ತೆ. ಪ್ರತಿ ದಿನದಂತೆ ಆ ರಾತ್ರಿ ಮತ್ತೊಂದು ಎಕ್ಸೋರ್ಸಿಸಮ್ ಮುಂದುವರಿಯುತ್ತೆ. ಆಗಲೂ ಲೀಸಾಳ ಒಳಗಿದ್ದ ಡೀಮನ್ ಎಲ್ಲರಿಗೂ ತನ್ನ ಮಾತಿನಿಂದಲೇ ಬೆದರಿಕೆ ಹಾಕುತ್ತೆ. ಹಾಗೆಯೇ ಆ ದಿನದ ಎಕ್ಸೋರ್ಸಿಸಮ್ ಸಹ ಕೊನೆಗೊಳ್ಳುತ್ತೆ. ಫಾದರ್ ಥಿಯೋ, ಜೋಸೆಫ್, ಮದರ್ ಸುಪೀರಿಯರ್ ಮತ್ತು ಎಲ್ಲ ಸಿಸ್ಟರ್ಸ್ಗಳನ್ನು ಒಬ್ಬೊಬ್ಬರನ್ನೇ ರಾತ್ರಿಯಲ್ಲಿ ಅವರಿಗೆ ಹೆದರಿಸುವ ಮೂಲಕ ಈ ಎಕ್ಸೋರ್ಸಿಸಮ್ ಅನ್ನು ನಿಲ್ಲಿಸಲು ಪ್ರಯತ್ನ ಪಡುತ್ತೆ. ಚರ್ಚ್ನಲ್ಲಿರುವ ಎಲ್ಲರೂ ತುಂಬಾ ಭಯದಲ್ಲಿರ್ತಾರೆ. ಚರ್ಚ್ನ ಒಳಗೆ ನಡೆಯುತ್ತಿರುವ ಸುದ್ದಿಯೆಲ್ಲ ನಿಧಾನವಾಗಿ ಚರ್ಚ್ನ ಹೊರಗಡೆಯೂ ಹರಡುತ್ತೆ. ಜನರಲ್ಲಿರುವ ಭಯದ ಬಗ್ಗೆ ಚರ್ಚ್ನ ಮದರ್ ಸುಪೀರಿಯರ್ಗೆ ಗೊತ್ತಾಗುತ್ತೆ. ಆಗ ಆಕೆ ಫಾದರ್ ಥಿಯೋನನ್ನು ಕರೆದು ಜನರಲ್ಲಿ ಭಯ ಹರಡುತ್ತಿದೆ, ಏನು ಮಾಡಬೇಕೆಂದು ಯಾರಿಗೂ ಗೊತ್ತಿಲ್ಲ. ಫಾದರ್ ಥಿಯೋ, ನಾನು ನಿಮಗೆ 1 ವಾರದ ಸಮಯ ಕೊಡುತ್ತಿದ್ದೀನಿ. 1 ವಾರದ ಒಳಗೆ ಡೀಮನ್ನನ್ನು ಲೀಸಾಳ ದೇಹದಿಂದ ಹೊರ ಹಾಕದಿದ್ದರೆ ದಯವಿಟ್ಟು ಲೀಸಾಳನ್ನ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ. ಫಾದರ್ ಥಿಯೋ ಇದನ್ನು ಕೇಳಿ ಹೊರಟು ಹೋಗ್ತಾನೆ. ಆದರೆ ಜೋಸೆಫ್ಗೆ ಇದು ಇಷ್ಟವಾಗಲ್ಲ. ಆ ಹುಡುಗಿಗೆ ನಮ್ಮ ಸಹಾಯ ಬೇಕು ಎಂದು ಅವನು ಮದರ್ ಸುಪೀರಿಯರ್ಗೆ ವಿವರಿಸ್ತಾನೆ. ನಾವು ಅವಳಿಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಮತ್ಯಾರು ಸಹಾಯ ಮಾಡ್ತಾರೆ ಎಂದಾಗ ಮದರ್ ಸುಪೀರಿಯರ್ ಜೋಸೆಫ್ನ ಮಾತನ್ನು ಕೂಡ ಕೇಳೋದಿಲ್ಲ. ಈಗ ಎಕ್ಸೋರ್ಸಿಸಮ್ನ 5ನೇ ದಿನ ಬಂದಿರುತ್ತೆ. ಅವಳ ದೇಹದಲ್ಲಿದ್ದ ಡೀಮನ್ ಬಲಶಾಲಿಯಾಗುತ್ತಲಿರುತ್ತೆ. ಹಾಗೆಯೇ ಲೀಸಾ ತುಂಬಾ ವೀಕ್ ಆಗುತ್ತಿರುತ್ತಾಳೆ. ಎಷ್ಟು ವೀಕ್ ಎಂದರೆ ಅವಳ ಕೈಲಿ ನೀರು ಕುಡಿಯಲು ಕೂಡ ಸಾಧ್ಯವಾಗುತ್ತಿರಲ್ಲ. ಲೀಸಾಳ ಸ್ಥಿತಿಯನ್ನು ನೋಡಿದ ಫಾದರ್ ಥಿಯೋ, ಫಾದರ್ ಜೋಸೆಫ್ಗೆ ನಮಗೆ ಹೆಚ್ಚು ಸಮಯ ಇಲ್ಲ. ನಾವು ಈ ದಿನ ರಾತ್ರಿ ಲೀಸಾಯಿಂದ ಡೀಮನ್ ಅನ್ನು ಹೊರಹಾಕಲೇಬೇಕು. ಇಲ್ಲದಿದ್ದರೆ ಡೀಮನ್ ಅವಳ ಮೇಲೆ ತನ್ನ ಹಿಡಿತ ಸಾಧಿಸುತ್ತೆ. ಈ ರೀತಿಯಾದರೆ ಲೀಸಾಳನ್ನು ನಾವು ಕಳೆದುಕೊಳ್ತೀವಿ. ಆಕೆ ಸತ್ತು ಹೋಗ್ತಾಳೆ. ನೀವೆಲ್ಲ ನನ್ನ ಜೊತೆಯಿದ್ದು ಲೀಸಾಗೆ ಸಹಾಯ ಮಾಡ್ತೀರಾ ಎಂದು ಅವರಿಗೆ ಕೇಳ್ತಾನೆ. ಆಗ ಫಾದರ್ ಜೋಸೆಫ್ ಹಾಗೆಯೇ ಎಲ್ಲ ಸಿಸ್ಟರ್ಸ್ ಲೀಸಾಳ ಸ್ಥಿತಿಯನ್ನು ನೋಡಿ ಎಲ್ಲರೂ ಕರುಣೆಯಿಂದ ಲೀಸಾ ಜೊತೆಯೇ ಇರ್ತೀವಿ, ಹಾಗೆಯೇ ನಿಮಗೆ ಸಹಾಯ ಮಾಡ್ತೀವಿ ಎಂದು ಮಾತು ಕೊಡ್ತಾರೆ. ಫೈನಲ್ ಎಕ್ಸೋರ್ಸಿಸಮ್ ಶುರುವಾಗುತ್ತೆ. ಫಾದರ್ ಥಿಯೋ ಎಲ್ಲರಿಗೂ ಹೇಳ್ತಾನೆ, ಡೀಮನ್ ಲೀಸಾಳ ದೇಹವನ್ನ ಬಿಟ್ಟು ಹೋಗುವವರೆಗೂ ನಾವು ಈ ಎಕ್ಸೋರ್ಸಿಸಮ್ ಅನ್ನು ನಿಲ್ಲಿಸೋದಿಲ್ಲ. ಪರಿಸ್ಥಿತಿ ಕೆಟ್ಟ ಹಂತಕ್ಕೆ ಹೋದರೆ ಸ್ವಲ್ಪ ಹೊತ್ತು ವಿರಾಮ ತೆಗೆದುಕೊಳ್ಳೋಣ ಎಂದು ಹೇಳ್ತಾನೆ. ನಂತರ ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಡೀಮನ್ ನಗುತ್ತಾ ಕೂಗುತ್ತಲೇ ಇರುತ್ತೆ. ಎಲ್ಲರನ್ನು ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕುತ್ತಲೇ ಇರುತ್ತೆ. ಹೀಗೆ ಆ ಎಕ್ಸೋರ್ಸಿಸಮ್ 1 ಗಂಟೆ,
2 ಗಂಟೆ 3 ಗಂಟೆಗಳ ಕಾಲ ಮುಂದುವರಿಯುತ್ತೆ. ಈ ಎಕ್ಸೋರ್ಸಿಸಮ್ ಅನ್ನು ನಿಲ್ಲಿಸಲು ಆ ಡೀಮನ್ ಹಲವಾರು ಕೆಟ್ಟ ಟ್ರಿಕ್ಗಳನ್ನು ಬಳಸುತ್ತೆ. ಅವರ ಕೆಟ್ಟ ನೆನಪುಗಳನ್ನೆಲ್ಲ ಪುನಃ ನೆನಪು ಮಾಡಿ ಆ ಮೂಲಕ ಅವರನ್ನು ಮಾನಸಿಕವಾಗಿ ಕುಗ್ಗಿಸಲು ಪ್ರಯತ್ನ ಪಡುತ್ತೆ. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಎಕ್ಸೋರ್ಸಿಸಮ್ ನಿಲ್ಲೋದಿಲ್ಲ. ಫಾದರ್ ಥಿಯೋಗೆ ವಯಸ್ಸಾಗಿದ್ದ ಕಾರಣ ತುಂಬಾ ದಣಿದಿರ್ತಾನೆ. ಹಾಗಾಗಿ ಎಲ್ಲರೂ ಆ ಸಮಯದಲ್ಲಿ ಬ್ರೇಕ್ ತಗೋತಾರೆ. ಇದೇ ಸರಿಯಾದ ಸಮಯ ಎಂದುಕೊಂಡ ಡೀಮನ್ನ ವಶದಲ್ಲಿದ್ದ ಲೀಸಾ ಅಲ್ಲಿಂದ ತಪ್ಪಿಸಿಕೊಂಡು ಅತಿ ಕತ್ತಲಾದ ಚರ್ಚ್ನ ಬೇಸ್ಮೆಂಟ್ನ ಒಳಗೆ ಓಡೋಗ್ತಾಳೆ. ಇದರಿಂದ ಎಲ್ಲರೂ ತುಂಬಾ ಗಾಬರಿಯಾಗ್ತಾರೆ. ಫಾದರ್ ಜೋಸೆಫ್, ಫಾದರ್ ಥಿಯೋ ಮತ್ತು ಸಿಸ್ಟರ್ಸ್ ತುಂಬಾ ಧೈರ್ಯ ಮಾಡಿ ಲೀಸಾಳನ್ನ ಹುಡುಕಲು ಹೋಗ್ತಾರೆ. ಅವರಿಗೆಲ್ಲ ಗೊತ್ತಿರುತ್ತೆ ಇದು ನಮಗೆ ಕೊನೆಯ ಅವಕಾಶ ಎಂದು. ಈ ದಿನ ಏನಾದರೂ ನಾವು ಡೀಮನ್ನಿಂದ ಲೀಸಾಳನ್ನು ಕಾಪಾಡದೆ ಹೋದರೆ ನಾವು ಲೀಸಾಳನ್ನು ಶಾಶ್ವತವಾಗಿ ಕಳೆದುಕೊಳ್ತೀವಿ. ಆ ಡೀಮನ್ ಅವಳ ಆತ್ಮವನ್ನ ನರಕಕ್ಕೆ ಎಳೆದುಕೊಂಡು ಹೊರಟೋಗುತ್ತೆ. ಹೇಗಾದರೂ ಅದನ್ನು ತಪ್ಪಿಸಲು ಎಲ್ಲರೂ ಮುಂದಾಗ್ತಾರೆ. ಕೊನೆಗೂ ಒಂದು ಜಾಗದಲ್ಲಿ ಲೀಸಾ ಸಿಗ್ತಾಳೆ. ಫಾದರ್ ಥಿಯೋ ಜೋರಾಗಿ ಒಂದೇ ಸಮನೆ ಪ್ರೇಯರ್ ಹೇಳುತ್ತಲೇ ಇರ್ತಾನೆ. ಆ ಪ್ರೇಯರ್ ಅನ್ನು ಕೇಳಲು ಆ ಡೀಮನ್ನಿಂದ ಆಗುತ್ತಿರಲ್ಲ. ಆಗ ಡೀಮನ್ ತನ್ನ ಪವರನ್ನು ಫಾದರ್ ಥಿಯೋ ಮೇಲೆ ಉಪಯೋಗಿಸುತ್ತೆ. ಅವನು ವೀಕ್ ಆಗೋ ಹಾಗೆ ಮಾಡುತ್ತೆ. ಇನ್ನೇನು ಆ ಡೀಮನ್ ಈ ಎಕ್ಸೋರ್ಸಿಸಮ್ ಅನ್ನು ನಿಲ್ಲಿಸಬೇಕು. ಅಷ್ಟರಲ್ಲಿ ಜೋಸೆಫ್ ತನಗೆ ಇನ್ನೂ ಹೆಚ್ಚು ಸಮಯ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಸ್ವತಃ ತಾನೇ ಭೂತೋಚ್ಚಾಟನೆ ಅಂದರೆ ಎಕ್ಸೋರ್ಸಿಸಮ್ ಮಾಡಲು ಮುಂದಾಗ್ತಾನೆ. ಇದಕ್ಕಿಂತ ಮುಂಚೆ ಫಾದರ್ ಜೋಸೆಫ್ ಈ ಕೆಲಸವನ್ನ ಮಾಡಿರೋದಿಲ್ಲ. ಆದರೂ ಲೀಸಾಳನ್ನು ಕಾಪಾಡಲೇಬೇಕೆಂಬ ಒಳ್ಳೆ ಉದ್ದೇಶ ಇದ್ದ ಕಾರಣ ನಿರಂತರವಾಗಿ ಜೋರಾಗಿ ಮಂತ್ರಗಳನ್ನು ಹೇಳಲು ಶುರು ಮಾಡ್ತಾನೆ. ಹೀಗೆ ಸತತ ಪ್ರಯತ್ನದ ಕಾರಣ ಡೀಮನ್ ಲೀಸಾಳ ದೇಹವನ್ನ ಬಿಟ್ಟು ನರಕಕ್ಕೆ ಹೊರಟೋಗುತ್ತೆ. ಫಾದರ್ ಜೋಸೆಫ್ ಲೀಸಾಳನ್ನು ಕಾಪಾಡಿಕೊಳ್ತಾನೆ. ಸ್ನೇಹಿತರೆ, ಇದು 1928ರ ಅತ್ಯಂತ ಅಪಾಯಕಾರಿ ಮತ್ತು ಭಯಾನಕ ಭೂತೋಚ್ಚಾಟನೆ ಅಂದರೆ ಎಕ್ಸೋರ್ಸಿಸಮ್ ಆಗಿತ್ತು. ಇದು ಚರ್ಚ್ ಮಾತ್ರವಲ್ಲದೆ ಇಡೀ ಟೌನ್ ಅನ್ನು ಭಯದಲ್ಲಿ ಬದುಕುವಂತೆ ಮಾಡಿತ್ತು. ಈ ಭೂತೋಚ್ಚಾಟನೆಯ ನಂತರ ಫಾದರ್ ಜೋಸೆಫ್ ಜನರಿಗೆ ಇದೇ ರೀತಿಯಾಗಿ ಸಹಾಯ ಮಾಡಲು ಶುರು ಮಾಡ್ತಾರೆ. ಆಗ ನಮಗೆ ನಿಜವಾದ ಫಾದರ್ ಜೋಸೆಫ್ ಹಾಗೂ ನಿಜವಾದ ಫಾದರ್ ಥಿಯೋ ಅವರ ಫೋಟೋಗಳನ್ನು ತೋರಿಸಲಾಗುತ್ತೆ. ಅಲ್ಲಿಗೆ ದಿ ರಿಚುವಲ್ ಎಂಬ ಟ್ರೂ ಸ್ಟೋರಿ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ಮೂವಿ ಎಕ್ಸ್ಪ್ಲೇನ್ಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.